ನಮ್ಮೊಂದಿಗೆ ಗೀತಾ ಆರ್ ಶೆಟ್ಟಿ ಅವರಿದ್ದಾರೆ, ಹಾಗೆ ಆಶಾರಾವ್ ಆರೂರವರಿದ್ದಾರೆ, ಹಾಗೆ ಜರ್ಸಿಗಳಾದ ನಮ್ಮ ನಿರ್ಮಲಾ ಪ್ರಮೋದ್ ಹಾಗೂ ಪ್ರೀತಿ ಎಸ್ ರೈ ಅವರಿದ್ದಾರೆ, ಕ್ಲಬ್ಬಿನ ಅಧ್ಯಕ್ಷರಾದ ವಿನಯ್ ಶೆಟ್ಟಿ ಅವರಿದ್ದಾರೆ, ಹಾಗೂ ಅರವಿಂದ್ ರಾವ್ ಅವರಿದ್ದಾರೆ. ಎಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ 200 ದೇಶಗಳಲ್ಲಿ 1.4 ಮಿಲಿಯನ್ ಜನರು ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಡಿಸ್ಟ್ರಿಕ್ಟ್ 317D ಇದರ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಗವರ್ನರ್ ಆಗಿ ಉಡುಪಿ ಅರವಿಂದ್ ಶೆಣೈ ಅವರು ಮುನ್ನಡೆಸುತ್ತಿದ್ದನ್ನು ನಮ್ಮ ಜಿಲ್ಲೆಯನ್ನು ಮುನ್ನಡೆಸುತ್ತಿದ್ದಾರೆ. ಹಾಗೆ ಇದು ಕಂದಾಯ 4 ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಿದೆ: ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಮತ್ತು ದಕ್ಷಿಣ ಕನ್ನಡ. ಇದರಲ್ಲಿ 118 ಕ್ಲಬ್ಗಳಿದ್ದು ಅದರಲ್ಲಿ 4865 ಸದಸ್ಯರು ಎಲ್ಲ ಸೇವೆಯನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಹಾಗೆ ಇದರ ಕೆಳಗೆ 15 ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದ್ದಾರೆ. ಈ ಪ್ರಾಂತ್ಯಗಳಲ್ಲಿ 2 ವಲಯಗಳ, ಒಂದೊಂದು ಪ್ರಾಂತ್ಯಕ್ಕೆ 2 ವಲಯಗಳನ್ನು ವಿಂಗಡಿಸಿದ್ದಾರೆ. ಅದರಲ್ಲಿ ಪ್ರಾಂತ್ಯ 3ರ ಪ್ರಾಂತ್ಯಾಧ್ಯಕ್ಷೆಯಾಗಿ ನನ್ನ ಹೆಸರು ಗಾಯತ್ರಿ ಅರವಿಂದ್ರ, ಅವರನ್ನು ನೇಮಕ ಮಾಡಿದ್ದಾರೆ. ಹಾಗೆ ವಲಯದಲ್ಲಿ ನಮ್ಮ ಪ್ರೀತಿ ಎಸ್ ರೈ ಹಾಗೂ ನಿರ್ಮಲಾ ಪ್ರಮೋದ್ ಅವರನ್ನು ನೇಮಕ ಮಾಡಿದ್ದಾರೆ. ನಮ್ಮ ಪ್ರಾಂತ್ಯದಲ್ಲಿ 7 ಕ್ಲಬ್ಗಳಿದ್ದು ಅದರಲ್ಲಿ ಎಲ್ಲ ಕ್ಲಬ್ಗಳು ಒಂದೊಂದು ಸೇವೆಯನ್ನು, ಎಲ್ಲ ಕ್ಲಬ್ಗಳು ಹಲವಾರು ಸಮಾಜ ಸೇವೆಯನ್ನು ಮಾಡುತ್ತಾ ಬರ್ತಾ ಇದೆ. ನಮ್ಮ ಪ್ರಾಂತ್ಯ 3ರ ಪ್ರಾಂತೀಯ ಸಮ್ಮೇಳನ ಇದೇ ಬರುವ 24ರಂದು ಶನಿವಾರ 3:30ಕ್ಕೆ ಶುರುವಾಗಿ ಸ್ವಸ್ತಿಕ ವಾಟರ್ ಫ್ರಂಟ್ ಸುಲ್ತಾನ್ ಬತ್ತೇರಿ ಇಲ್ಲಿ ನಡೆಯಲಿಕ್ಕಿದೆ. ಪ್ರಾಂತೀಯ ಸಮ್ಮೇಳನದ ಒಂದು ಅತಿಥಿಯಾಗಿ ನಮ್ಮ ಬಾಲಕೃಷ್ಣ ಶೆಟ್ಟಿ ಅವರು ಭಾಗವಹಿಸಲಿದ್ದಾರೆ. ಹಾಗೆ ಇನಾಗ್ರೇಟರ್ ಆಗಿ ನನ್ನ ಪತಿ ಅರವಿಂದ್ ರಾವ್ ಅವರು ನೆರವೇರಿಸುತ್ತಿದ್ದಾರೆ. ಹಾಗೆ ಪ್ರಾಂತೀಯ ಸಮಿತಿಯ ಅಧ್ಯಕ್ಷೆಯಾಗಿ ಗೀತಾ ಆರ್ ಶೆಟ್ಟಿ ಅವರು ಮುನ್ನಡೆಸುತ್ತಾರೆ. ಹಾಗೆ ಸೆಕ್ರೆಟರಿಯಾಗಿ ಆಶಾರಾವ್ ಆರೂರವರು ಪ್ರಾಂತೀಯ ಸಮ್ಮೇಳನದ ಸೆಕ್ರೆಟರಿ ಆಗಿದ್ದಾರೆ. ಹಾಗೆ ಟ್ರೆಜರರ್ ಆಗಿ ಯಶವಂತ್ ಪೂಜಾರಿ ಅವರು ಸೇವೆ ಸಲ್ಲಿಸುತ್ತಾರೆ. ಹಾಗೆ ನಮ್ಮ ವಲಯ ಅಧ್ಯಕ್ಷರುಗಳಾದ ನಿರ್ಮಲಾ ಪ್ರಮೋದ್ ಹಾಗೂ ಪ್ರೀತಿ ಎಸ್ ರೈ ಅವರು ಅದರಲ್ಲಿ ಸೇವೆ ಸಲ್ಲಿಸುತ್ತಾರೆ. ಹಾಗೆ ನಮ್ಮ ಹೋಸ್ಟ್ ಕ್ಲಬ್ ಅಧ್ಯಕ್ಷೆಯಾಗಿ ವಿನಯ್ ಶೆಟ್ಟಿ ಅವರು ನಮ್ಮ ಪ್ರಾಂತ್ಯ ವಿನಯ್ ಶೆಟ್ಟಿ ನೇತ್ರಾವತಿ ಹೋಸ್ಟ್ ಕ್ಲಬ್ ಆಗಿ ಅಧ್ಯಕ್ಷತೆಯಲ್ಲಿ ನಡೆಯಲಿಕ್ಕಿದೆ. ಹಾಗೆ ಈ ಕಾನ್ಫರೆನ್ಸಿನಲ್ಲಿ ಕೆಲವು ವಿಶೇಷತೆಗಳು ಇದೆ. ಅದನ್ನು ನಮ್ಮ ಸಮಿತಿಯ ಅಧ್ಯಕ್ಷರಾದ ಗೀತಾ ಆರ್ ಶೆಟ್ಟಿ ಅವರು ತಿಳಿಸುತ್ತಾರೆ. Through the region conference, Parikrama will be having couple of service programs, like we are going to help the disabled, and for the cancer patients we'll be donating some amount, and to the government schools where there are no bathrooms, we are planning to construct bathrooms for them and help the old age homes, those who really need, and we'll be giving limb to a physical challenged person. Under this Parikrama we'll be having various programs, and as madam said, all the clubs under this they'll be having various service activities, and we'll be recognizing the best club, the president and the secretary and the treasurer. So we'll be having 3 prizes who have been done immense service to the society. So mainly this conference is a conference where all the clubs get together, but the main motive is to do service. So that is why we have this region conference Parikrama, and under the support of all the members and the club presidents, we'll be having a Parikrama conference, a successful one. Thank you. I request each one of you to please ಬರ್ಬೇಕಂತ. ಪರಿಕ್ರಮ ನಮ್ಮದು ನಾಡ್ದು ಶನಿವಾರ ನಡೀತಾ ಉಂಟು. ಸೊ ಅದಕ್ಕೆ ನೀವೆಲ್ಲರೂ ಭಾಗವಹಿಸಬೇಕಂತ ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಪರಿಕ್ರಮ ಅಂತ ಹೇಳುವ ಒಂದು ಪ್ರಾಂತೀಯ ಸಮ್ಮೇಳನ ನಿಮಗೆ ಈಗಾಗಲೇ ತಿಳಿಸಿದಂತೆ ಶನಿವಾರ 24 ಜನವರಿಯಲ್ಲಿ
ನಮ್ಮ ಸ್ವಸ್ತಿಕ ವಾಟರ್ ಫ್ರಂಟ್ ಹೇಳುವ ಸ್ಥಳದಲ್ಲಿ ನಡೀಲಿಕ್ಕಿದೆ. ಎಲ್ಲ 7 ಕ್ಲಬ್ಗಳಿದೆ ಇಲ್ಲಿ. ಬಲ್ಮಠ, ಕಾವೇರಿ, ಮಂಗಳಾದೇವಿ, ಮೆಟ್ರೋಗೋಲ್ಡ್, ಗಾಂಧಿನಗರ, ನೇತ್ರಾವತಿ ಮತ್ತೆ ಕಂಜಿಕಲ್ ಅಂತ ಹೇಳುವ ಕ್ಲಬ್ಗಳು ಈ ಒಂದು ಪ್ರಾಂತ್ಯದಲ್ಲಿ ಬರ್ತಾ ಇದೆ. ಸಾಧಾರಣ 350-400 ಜನ ಸೇರುವಂತ ಈ ಸಮ್ಮೇಳನ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಮತ್ತೆ ಸಹಕಾರ ಬೇಕಾಗಿದೆ. ಮಾಧ್ಯಮ ಮಿತ್ರರ, ಅದರಲ್ಲಿಯೂ ಪ್ರಾಂತೀಯ ಅಧ್ಯಕ್ಷೆ ಗಾಯತ್ರಿ ರಾವ್, ವಲಯ ಅಧ್ಯಕ್ಷೆ ನಿರ್ಮಲಾ ಮತ್ತೆ ಪ್ರೀತಿ ಎಸ್ ರೈ ಅವರ ಒಂದು ಮುಂಚೂಣಿಯಲ್ಲಿ ಇಟ್ಟುಕೊಂಡು ಈ ಸಮ್ಮೇಳನವನ್ನ ಗೀತಾ ಶೆಟ್ಟಿ ಅವರು ಅವರ ಚೇರ್ಮನ್ ನಲ್ಲಿ ನಡೀತಾ ಇದೆ. ಹಾಗೆ ಆಶಾರಾವ್ ಅವರು ಇದರ ಕಾರ್ಯದರ್ಶಿಯಾಗಿದ್ದಾರೆ. ಇದರ ಆತಿಥೇಯ ಕ್ಲಬ್ ಆಗಿ ಮಂಗಳೂರು ನೇತ್ರಾವತಿ ಕ್ಲಬ್ ವಹಿಸಿಕೊಂಡಿದೆ. ಹಾಗೆ ಅದರ ಅಧ್ಯಕ್ಷೆಯಾದ ವಿನಯ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಎಲ್ಲರನ್ನ ಮತ್ತೊಮ್ಮೆ ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಸಮ್ಮೇಳನದ ಯಶಸ್ಸಿಗೆ ಕಾರಣೀಭೂತರಾಗಬೇಕು. ಉತ್ತಮವಾದ ಪ್ರಚಾರವನ್ನ ಈ ಸಮ್ಮೇಳನದ ಬಗ್ಗೆ ತಾವೆಲ್ಲ ತಮ್ಮ ಮಾಧ್ಯಮಗಳಲ್ಲಿ ನೀಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದಿಸಿ ನಮ್ಮ ಈ ಒಂದು ಪ್ರೆಸ್ ಮೀಟ್ ಅನ್ನ ಮುಗಿಸಲಿಕ್ಕೆ ಅನುಮತಿಯನ್ನ ಕೇಳ್ತಾ ಇದ್ದೇನೆ.